ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣಾರ್ಭಟ ಕಳೆದ 24 ಗಂಟೆಯಿಂದ ಮಂಗಳೂರಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬೆಳ್ತಂಗಡಿಯ ಮುಂಡಾಜೆ ಗ್ರಾಮದ ಮನೆಗಳಿಗೆ ನುಗ್ಗಿದ ನೇತ್ರಾವತಿ ನೀರು. ಇನ್ನು ರಸ್ತೆ ಕಾಮಗಾರಿಯಿಂದ ಮುಚ್ಚಿ ಹೋಗಿರುವ ಚರಂಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣಾರ್ಭಟದಿಂದಾಗಿ ಕಳೆದ 24 ಗಂಟೆಯಿಂದ ಮಂಗಳೂರಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಬೆಳ್ತಂಗಡಿ ಮುಂಡಾಜೆ ಗ್ರಾಮದ ಮನೆಗಳಿಗೆ ನೇತ್ರಾವತಿ ನೀರು ನುಗ್ಗಿರುವಂತದ್ದು. ರಸ್ತೆ ಕಾಮಗಾರಿಯಿಂದ ಚರಂಡಿ ಎಲ್ಲವೂ ಕೂಡ ಮುಚ್ಚಿ ಹೋಗಿದೆ. ಇನ್ನು ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಅಲ್ಲಿನ ಜನರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಮನೆಗಳು ಜಲಾವೃತವಾಗಿದ್ದು ನಿವಾಸಿಗಳಿಗೆ ಸಂಕಷ್ಟ ಶುರುವಾಗಿದೆ. ಮಳೆಯಿಂದಾಗಿ ತೋಟದೊಳಗೆ ನುಗ್ಗಿದ ನೇತ್ರಾವತಿ ನೀರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟದಿಂದಾಗಿ ಅಲ್ಲಿನ ಜನರಿಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಅಲ್ಲಿನ ಜನರಿಗೆ ಸಂಕಷ್ಟ ಈಗ ಎದುರಾಗಿದೆ. ಬೆಳ್ತಂಗಡಿ ಮುಂಡಾಜೆ ಗ್ರಾಮದ ಮನೆಗಳಿಗೆ ನುಗ್ಗಿ ನೇತ್ರಾವತಿ ನೀರು. ರಸ್ತೆ ಕಾಮಗಾರಿಯಿಂದ ಚರಂಡಿ ನೀರೆಲ್ಲವೂ ಕೂಡ ಮುಚ್ಚಿ ಹೋಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇಡೀ ನೇತ್ರಾವತಿ ನೀರೇ ಒಂದು ರೀತಿಯಾಗಿ ಆ ತೋಟ ಅನ್ನಿಸ್ತಾನೆ ಇಲ್ಲ, ಹೊಳೆಯಂತಾಗಿ ಹರಿತಾ ಇದೆ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಆ ತೋಟದ ಮಾಲೀಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಇನ್ನು ಮಂಗಳೂರು ಭಾಗದ ಹಲವಾರು ಹಳ್ಳಿಗಳಿಗೆ ಸಂಕಷ್ಟ ಈಗ ಶುರುವಾಗಿರುವಂಥದ್ದು. ಕೃಷಿ ತೋಟದೊಳಗೂ ನದಿ ನೀರು ನುಗ್ಗಿರುವಂಥದ್ದು.